ವೀಕ್ಷಣೆ ಮಾಡ್ತಾ ಇದ್ದೇನೆ. ಹಾ, ನಮ್ಮ ಚಂದನಾವತಿಯ ಗಡಿ ಪ್ರದೇಶವನ್ನು ದಾಟಿದ್ದೇವೆ. ಸುತ್ತಣ ಭೂಪ್ರದೇಶವನ್ನು ವೀಕ್ಷಣೆ ಮಾಡುತ್ತಿರುವಾಗ ಸ್ಪಷ್ಟವಾಗಿ ನನಗೆ ಗೋಚರವಾಗ್ತಾ ಇದೆ. ಹಾಗೆ ಸೂಕ್ಷ್ಮವಾಗಿ ಇಲ್ಲಿನ ಪ್ರದೇಶವನ್ನು ನೋಡ್ತಾ ಇದ್ದೇನೆ. ಆಹ್ ಆಹ್ ಆಹಾ, ಏನು ವಿಸ್ಮಯ ಇದು! ನೋಡಿ ವಿಸ್ಮಿತನಾಗಿ ಉಪವನ, ನೋಡಿ ವಿಸ್ಮಿತನಾಗಿ ಉಪವನ, ರೂಢಿಯೊಳು ಮಿಗಿಲೆಲ್ಪುದ ಮಾಮಾರ, ರೂಢಿಯೊಳು ಮಿಗಿಲೆನಿಪುದ ಮಾಮಾರ, ಓಡದಿಗ ಮಂದಾನಲಿಯೇ, ಓಡದಿಗ ಮಂದಾನಿಲನು ತಾ ನೋಡುವರೆ, ಓಡದಿಗ ಮಂದ ಸೊಬಗ ಆಹಾರ ಏನ್ ಸೊಗಸು ದೋರುವುದು ಇಲ್ಲಿ, ತಾಮ್ ತಯ್ಯತ್ತ ತಾಮ್ ತತ್ತೈ ತಯ್ಯತ್ತ ತಾಮ್ ತತ್ತೈ ತಯ್ಯತ್ತ ತಾಮ್ ತತ್ತೈ ತಯ್ಯತ್ತ ತಾಮ್ ತತ್ತೈ ತಯ್ಯತ್ತ ರಾಮ್ ತೋಮ್ ತದಿನ್ನ ಆಹಾಗ ಆಹಾಗ ಏನ್ ಸೊಗಸು ತೋರುವುದಿಲ್ಲಿ, ಆಹಾಗ ಏನ್ ಸೊಗಸು ಏನ್ ಸೊಗಸು ಏನ್ ಸೊಗಸು ಏನ್ ಸೊಗಸು ಏನ್ ಸೊಗಸು ತೋರುವುದಿಲ್ಲಿ, ಆಗಾಗ 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 ಏನ್ ಸೊಗಸು ಏನ್ ಸೊಗಸು ಏನ್ ಸೊಗಸು ತೋರುವುದಿಲ್ಲಿ, ಆಗಾಗ ಆಗಾಗ ಏನ್ ಸೊಗಸು ಏನ್ ಸೊಗಸು ಏನ್ ಸೊಗಸು ತೋರುವುದಿಲ್ಲಿ, ಆಗಾಗ ಏನ್ ಸೊಗಸು ತೋರುವುದಿಲ್ಲಿ. ನೇತ್ರ ಸಗ ಹರುಷವ ತಾಳ ತೆರನಲ್ಲಿ, ನೇತ್ರ ಸಗ ಹರುಷ ತಾಳ್ವ ತೆರನಲ್ಲಿ, ಹರುಷ ತಾಳ್ವ ಹರುಷ ತಾಳ್ವಾಗ ತೆರನಲ್ಲಿ, ನೇತ್ರ ಸಗತ್ ಹರುಷವ 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 ತಾಳ್ವ ತೆರನಲ್ಲಿ, ಹರುಷವ ತಾಳ್ವ ಹರುಷವ 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 ತಾಳ್ವ ಹರುಷವ ತಾಳ್ವ ತೆರನಲ್ಲಿ, ಆ
ತೋರಿ ರಾಜಿ ಪೂದೆಂತು ಬಲು ಚಂದ ಕಣ್ಗೆ ತೋರಿ ರಾಜಿ ಪೂದೆಂತು ಬಲು ಚಂದ ವಾರಿ ಕನ್ನಡಿಯಂತೆ ಹೊಳಪಿಂದ ಕಣ್ಗೆ ತೋರಿ ರಾಜಿ ಪೂದೆಂತು ಬಲು ಚಂದ ವಾರಿ ಕನ್ನಡಿಯಂತೆ ಕನ್ನಡಿಯಂತೆ ಹೊಳಪಿಂದ ವಾರಿ ಕನ್ನಡಿಯಂತೆ ಹೊಳಪಿಂದ ವಾರಿ ಕನ್ನಡಿಯಂತೆ ಹೊಳಪಿಂದ ಕಣ್ಗೆ ತೋರಿ ರಾಜಿ ಪೂದೆಂತು ಬಲು ಚಂದ ಕಣ್ಗೆ ತೋರಿ ರಾಜಿ ಪೂದೆಂತು ಬಲು ಚಂದ ವಾರಿ ಕನ್ನಡಿಯಂತೆ ಹೊಳಪಿಂದ ಕಣ್ಗೆ ತೋರಿ ರಾಜಿ ಪೂದೆಂತು ಬಲು ಚಂದ ಕಣ್ಗೆ ತೋರಿ ರಾಜಿ ಪೂದೆಂತು ಬಲು ಚಂದ ಆಹಾ ನಿಜವಾಗಿ ವರ್ಣನಾತೀತವಾದಂತಹ ಸೊಬಗು, ಯಾವ ಅನುಮಾನವೂ ಇಲ್ಲ. ಹಾಗಿದ್ರೆ ಪ್ರಾಕೃತಿಕವಾದಂತಹ ಸೌಂದರ್ಯಕ್ಕೆ ವಿಶೇಷವಾದಂತಹ ಸೊಬಗಿರ್ತದೆ. ಅದರಲ್ಲಿಯೂ ಹೀಗೆ ಒಂದು ಸಂಸ್ಕಾರಯುತವಾಗಿ ಉಪವನವನ್ನು ಕಟ್ಟಿ ಬೆಳೆಸಿದ್ದಾರೆ ಅಂತ ಹೇಳುವಾಗ ಅದರ ಸೊಬಗನ್ನು ಮತ್ತು ವರ್ಣಿಸುವುದಕ್ಕುಂಟೆ. ಏನು ಸೊಬಗು ತೋರ್ಪುವುದು ಈ ವನದಿ. ಬಹುಶಃ ಅವರ್ಣನೀಯವಾದಂತಹ ಈ ಸೊಗಸನ್ನು ವರ್ಣಿಸುವುದಕ್ಕೆ ಹೊರಟ್ರೆ ನಮ್ಮ ನಾಲಿಗೆ ಸೋಲ್ತದೆ, ಯಾವ ಅನುಮಾನವೂ ಇಲ್ಲ. ಹಾಗಾಗಿ ಎಷ್ಟು ಕಂಡರೂ ತೃಪ್ತಿ ಎನ್ನುವುದಾಗುವುದಿಲ್ಲ. ಈ ಸೊಬಗನ್ನು ನೋಡಬೇಕು ಮತ್ತು ಮನದಣಿಯೇ ಸಂತೋಷವನ್ನು ಅನುಭವಿಸಬೇಕು. ತಿಳಿಗೊಳದಲ್ಲಿ ಹಾಯಾಗಿ ಹೀಜಾಡಿ
ಈ ಮನೆಗಳಿಗೆ ಮುದವನ್ನು ತುಂಬಿಕೊಳ್ಬೇಕು. ಈ ಅಪೇಕ್ಷೆ ಕಾನನ ಮಾಸ್ಯಾದನ ಅಂತರಂಗದಲ್ಲಿ ಮೂಡುತ್ತಾ ಇದೆ. ಹಾಗಾಗಿ ನಮ್ಮವರೆಲ್ಲ ಇದೇ ಭಾವವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ತಡ ಮಾಡದೆ ಈ ಉಪವನದಲ್ಲಿ ಹೀಗೆಯೇ ನಾನು ಮುಂದುವರೆದು ಹೋಗ್ತೇನಂತೆ. ಮಂದಗಮನೆಯರು ಚಂದದಿವ್ ನಡೆ ತಂದರ ಮಂದಗಮನೆಯರು ಚಂದದಿವ್ ನಡೆ ತಂದ ಉಪವನಕ್ಕೆ ಚಂದದಿವ್ ನಡೆ ತಂದರ ಉಪವನಕ್ಕೆ. ಇಂದು ನಿಮ್ಮನ್ನ ಕರೆಯುವುದಕ್ಕೆ ಒಂದು ಬಲವಾದಂತ ಕಾರಣ ಉಂಟು. ನಮ್ಮ ರಾಜಕುಮಾರಿಯಾದಂತ ಚಂಪಕ ಮಾಲಿನಿ ತನ್ನ ಮನದ ಬಯಕೆಯನ್ನು ವ್ಯಕ್ತಪಡಿಸಿದ್ದಾಳೆ. ಅದ್ಯಾವುದು ಗೊತ್ತುಂಟು? ವನವಿಹಾರಕ್ಕೆ ಹೋಗ್ಬೇಕು, ಜಲಕ್ರೀಡೆ ಆಡಬೇಕೆನ್ನುವುದಾಗಿ. ಅದಕ್ಕಾಗಿ ನಿಮ್ಮನ್ನೆಲ್ಲ ಕರೆದಿದ್ದೇನೆ. ಮತ್ತೆ ತಡ ಮಾಡುವುದು ಯಾಕೆ? ಚಂಪಕ ಮಾಲಿಯನ್ನ ಒಡಗೂಡಿಕೊಂಡು ವನ ಪ್ರದೇಶಕ್ಕೆ ನಡೆದು ಬಿಡೋಣ. ಮನದ ಬೇಸರ ಹೋಗುವಷ್ಟು ಅಲ್ವಾ? ಎಷ್ಟೊಂದು ಸುಂದರವಾದಂತ ವನ ಪ್ರದೇಶ ಇದು. ಎಂತವರಿಗೂ ಇಲ್ಲಿ ಬಂದ ನಂತರದಲ್ಲಿ ಆಗಿರಬಹುದಾದಂತ ನೋವು ದುಃಖ ಮರೆಯುವುದಕ್ಕೆ ಸಾಧ್ಯ ಉಂಟು ಅಲ್ವಾ? ಹಾಗಿದ್ರೆ ಇಷ್ಟೇ ಆದೀತಾ? ನಮ್ಮ ಕಾರ್ಯ ಮುಗಿದೀತಾ? ಇಲ್ಲ, ದಿನನಿತ್ಯ ಆಡುತ್ತಿರುವಂತಹ ನಾವು ಜಲಕ್ರೀಡೆ ಆಡುವಂತಹ ಸರೋವರ ಅಲ್ವೇ? ಹೋಗಿ ಆ ಸರೋವರನ್ನ ಇಳಿದು ಜಲಕ್ರೀಡೆಯನ್ನು ಆಡಬೇಕು. ತಡ ಮಾಡುವುದು ಯಾಕೆ? ಜಲ ಜಗಂದಿಯೇ ಬಾರೆ ಜಲಜಾಕ್ಷಿಯೇ ಬಾರೆ ಜಲ ಜಗಂದಿಯೇ ಬಾರೆ ಜಲಜಾಕ್ಷಿಯೇ ಬಾರೆ ಜಲ ಕ್ರೀಡೆಗಾಡುವ ಬಾರೆ ಸಖಿ ಜಲ ಕ್ರೀಡೆಗಾಡುವ ಜಲ ಕ್ರೀಡೆಗಾಡುವ ಜಲ ಕ್ರೀಡೆಗಾಡುವ ಬಾರೆ ಸಖಿ ನೀರಜ ಮುಖಿ ಬಾರೆ ನೀರಜಾಕ್ಷಿಯೇ ಬಾರ್ ನೀರಜ ಮುಖಿ ಬಾರೆ ನೀರಜಾಕ್ಷಿಯೇ ಬಾರ್ ನೀರಾಟಗಾಡುವ ಬಾರೆ ಸಖಿ ನೀರಾಟಗಾಡುವ 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 ಬಾರೆ ಸಖಿ ನೀರಜ ಮುಖಿ ಬಾರೆ ನೀರಜಾಕ್ಷಿಯೇ ಬಾಬಾ ನೀರಾಟಗಾಡುವ ನೀರಾಟಗಾಡುವ ಬಾರೆ ಸಖಿ ನೀರಾಟಗಾಡುವ 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 ಬಾರೆ ಸಖಿ ನೀರಾಟಗಾಡುವ ಬಾರೆ ಸಖಿ ಜಲಜಗಂಧಿಯೇ ಬಾರೆ ಜಲಜಾಕ್ಷಿಯೇ ಬಾರೆ ಜಲ ಕ್ರೀಡೆಗಾಡುವ ಬಾರೆ ಸಖಿ ಹೌದಪ್ಪ, ಎಷ್ಟೊಂದು ಸಮಯ ಕಳೆದು ಹೋಯ್ತು ನೀರಾಡೋದಕ್ಕೆ ಅಲ್ವಾ? ಹೌದು. ಮತ್ತೆ ಮತ್ತೊಂದು ದಿವಸ ಮತ್ತೆ ಇದೇ ರೀತಿಯಾಗಿ ನೀರಾಟ ಆಡಬೇಕು. ಹೌದು, ಆದಷ್ಟು ಹೆಚ್ಚು ಸಮಯ ಬೇಕು ಅಲ್ವಾ? ಏನು ನಮ್ಮ ಮನದ ಬೇಸರವನ್ನ ಕಳೆಯುವುದಕ್ಕೆ ನೀರಾಟವನ್ನು ಆಡಿದ್ದೇವೆ, ವನ ಪ್ರದೇಶವನ್ನ ಸುತ್ತಾಡಿದ್ದೇವೆ. ಇಷ್ಟೇ ಆದ್ರೆ ಆದೀತಾ? ಏನು ಮತ್ತೇನು ಬೇಕು?
ಹೇಳ್ಬೇಕು ನೀವು. ಮತ್ತೊಂದು ಮತ್ತೇನಿಲ್ಲ, ಬಂದಿರುವುದು ಯಾಕೆ? ಸುಂದರವಾದಂತ ಪರಿಮಳಯುಕ್ತವಾದಂತ ಹೂಗಳನ್ನ ಕೊಯ್ಬೇಕಲ್ವಾ? ಹೆಣ್ಣಿಗೆ ಅದು ಬೇಕು ತಾನೇ. ಮತ್ತೆ ನಾವೆಲ್ಲ ಒಂದೇ ದಾರಿಯಲ್ಲಿ ಹೋದ್ರೆ ಆಗುದಿಲ್ಲ ಅಲ್ವಾ? ಹೂವಿಗೆ ಕಿತ್ತಾಟ ಪ್ರಾರಂಭ ಆಗ್ತದೆ. ತನಗೆ ಬೇಕು ಬೇರೆ ಬೇರೆ ದಾರಿಯಾಗಿ ಹೋಗುವುದು, ಮತ್ತೆ ಬಂದು ಸೇರುವುದು ಇದೇ ದಾರಿಯಲ್ಲಿ. ಅದೀತಾ ಮತ್ತೆಲ್ಲ ಹೋಗ್ಬಾರ್ದು, ದಾರಿ ತಪ್ಪಬಾರ್ದು. ಆದ್ರೆ ಇವತ್ತು ಮೈ ವಿಶ್ರಾಂತಿಯನ್ನು ಬಯಸ್ತಾ ಇದೆ. ಈಗ ಈ ಬೀಸುತ್ತಿರುವ ತಂಗಾಳಿಗೆ ಮೈಯೊಡ್ಡಿ ವಿಶಾಲವಾದ ಹರಡಿದಂತಹ ಈ ವೃಕ್ಷದ ಅಡಿಯಲ್ಲಿಯೇ ಒಂದು ಕ್ಷಣ ವಿಶ್ರಾಂತಿಯನ್ನು ಪಡೆಯುತ್ತೇನಂತೆ. ತೋಳತಲೆ ತಳಿರ್ವತೆಯ ಮೇಲೆ ತಂಗಾಳಿಗೊಂಡಿದ್ದ ಮೈಯ ಸೊಗಸಿಂದೆಯೇ ಮರದನು ಇದ್ರ ಮನಗಿ ನಿದ್ರಾಲೋಲನಾಗಿ ಮಲಗಿಗ ಚಂದ್ರಘಾಸನು ಕಂಡು ಕುಮಾರನ ಕಂಡು ಬಾಡಿತು ಮನವು ರೂಪವ ನೋಡಿ, ಬಾಡಿತು ಮನವು ರೂಪವ ನೋಡಿ. ಈತನ್ಯಾರು ಇವನು ಲಕ್ಷಣದೊಳು ರೂಢಿಪಸು ಕುಮಾರನು, ಇವನು ಲಕ್ಷಣದೊಳು ರೂಢಿಪ ಸುಕುಮಾರನು. ನಿದ್ರಿಪಯಿತನ್ಯಾರು ಇವನು ಲಕ್ಷಣದೊಳು ರೂಢಿಪಸು ಕುಮಾರನು. ಹೌದು, ಹೂವನ್ನ ಕೊಯ್ಯುತ್ತಾ ಮುಂದುವರಿದು ಬರುತ್ತಿರುವಂತಹ ಸಂದರ್ಭದಲ್ಲಿ ಇದೇನು ಆಶ್ಚರ್ಯ, ನಮ್ಮ ವನಪ್ರದೇಶ ಅಲ್ವೇ? ಹಾಗಿದ್ರೆ ನಮ್ಮ ವನಪ್ರದೇಶದಲ್ಲಿ ಹೀಗೆ ಹೂವನ್ನು ಕೊಯ್ಯುತ್ತಿರುವಂತಹ ಮಾರ್ಗದ ಮಧ್ಯದಲ್ಲಿ ಯಾರು ಮಲಗಿದ್ದಾರಲ್ಲ? ಹೌದು, ಹತ್ತಿರದಿಂದ
ಹೋಗಿ ನೋಡೋಣವಿ. ಅಯ್ಯಪ್ಪ ಹೆದರಿಕೆ, ಯಾರೋ ಏನೋ, ಹ್ಮ್. ಯಾಕೆ ಮಲಗಿದ್ದಾರೋ ಏನೋ. ಹ್ಮ್. ಹಾಗಿದ್ರೆ ದೂರದಿಂದ ನೋಡ್ತಾ ಇರುವಾಗ ಹೌದಪ್ಪ, ಏನು ಚಂದ, ಏನು ಚಂದ, ಕೋಟಿ ಸೂರ್ಯ ಪ್ರಭೆಯನ್ನ ಹೊರಸೂಸುವಂತ ಆ ಮಂಡಲ. ಅಡಿಯಿಂದ ಮುಡಿಯವರೆಗೆ ನೋಡಬೇಕು, ಮುಡಿಯಿಂದ ಅಡಿಯವರೆಗೆ ನೋಡಬೇಕು, ಹಾ. ಅರ್ಥ ಆಗುದಿಲ್ಲ ಸ್ವಾಮಿ. ಹಾ. ಹೌದಪ್ಪ, ಹಾ. ಚಂದದ ಮುದ್ದೆ. ಹ್ಮ್. ಹೌದೌದು, ಎಲ್ಲೆಲ್ಲಿ ಹೇಗೆ ಹೇಗೆ ಇಡಬೇಕು ಹಾ. ಎಲ್ಲ ಹಾಗಾಗಿ ಇಟ್ಟಿದ್ದಾನೆ. ಹ್ಮ್. ಮತ್ತೆ ಕಣ್ಣು ಮುಚ್ಚಿ ಮಲಗಿದ್ದಾನೆ. ಹ್ಮ್. ಕಣ್ಣು ಮುಚ್ಚಿ ಮಲಗಿದಂತ ಇವನೇ ಇಷ್ಟು ಚಂದ, ಹ್ಮ್. ಕಣ್ಣು ಬಿಟ್ರಿ ಅಂತ ಅಂತ ಓ. ಅಲ್ವಾ. ಹಾ. ಬಾಯನ್ನು ಮುಚ್ಚಿಕೊಂಡು ಮಲಗಿದ್ದಾನೆ. ಹ್ಮ್. ಆ ಬಾಯಿಂದ ನಾಲ್ಕಾರು ಮಾತುಗಳು ಬಂತು ಅಂತಾದ್ರೆ ಹ್ಮ್. ಅಯ್ಯೋ, ಸಾಕ್ಷಾತ್ ಸರಸ್ವತಿ ನೆನಪಾಗ್ತದೆ. ನಿಮ್ಮೊಳಗೆ ಹೇಳ್ಕೊಳ್ಳೋದು, ನಿಮ್ಮೊಳಗೆ ಹೇಳ್ಕೊಳ್ಳೋದು. ಹೌದು, ಮತ್ತೆ ಏನ್ ಮಾಡುವುದು, ಏನ್ ಮಾಡುವುದು. ಹ್ಮ್. ಅಡಿಯಿಂದ ಮುಡಿಯವರೆಗೆ ನೋಡ್ತಾ ಇದ್ದೇನೆ, ಮುಡಿಯಿಂದ ಅಡಿಯವರೆಗೆ ನೋಡ್ತಾ ಇದ್ದೇನೆ. ಹ್ಮ್. ವಸಂತ ಇರ್ಬೋದಾ? ಹಾ? ವಸಂತ ಹಾ. ಅಲ್ವಾ? ಜಯಂತ, ಜಯಂತಲ ಯಾಕೆ ಬರ್ತಾನೆ ಇಲ್ಲಿ? ಹ್ಮ್. ಮನ್ಮಥ ಬರ್ಲಿಕ್ಕೆ ಸಾಧ್ಯ ಉಂಟಾ? ಹಾ, ಇಲ್ಲ. ಇಲ್ಲ ಅಲ್ವಾ? ಹಾಗಿದ್ರೆ ಲಕ್ಷಣದಲ್ಲಿ ಹೇಗಿದ್ದಾನೆ? ಹ್ಮ್. ಒಬ್ಬ ರಾಜಕುಮಾರನಾಗಿದ್ದಾನೆ. ಹ್ಮ್. ಹೌದಪ್ಪ, ಹ್ಮ್. ಒಂದು ದೇಶವನ್ನ ಯಶಸ್ವಿಯಾಗಿ ಆಳಬಹುದಾದಂತ ಯಾವತ್ತು ಸಾಮರ್ಥ್ಯ ತನ್ನಲ್ಲಿದೆ ಎನ್ನುವುದನ್ನ ಹೊರಸೂಸುವಂತ ಹ್ಮ್. ವಿಶೇಷವಾದಂತ ಪ್ರತಿಭೆ ಇದು. ಹ್ಮ್. ಹಾಗಿದ್ರೆ ಹ್ಮ್. ಇವನನ್ನು ಕಂಡಾಗ ಹ್ಮ್. ಇವನನ್ನು ಕಂಡಾಗ ನನಗೇನಾಗ್ತಾ ಉಂಟು? ಪೂಗೋಳನೂರು ಬಾಧೆಗೆ ಪೂಗೋಳನೂರು ಬಾಧೆಗೆ ಪೂಗೋಳನೂರು ಬಾಧೆಗೆ ಬೆಚ್ಚೂತ ಅಂದು ಬೆಚ್ಚೂತ ಅಂದು ಹೋಗಲ್ ಆತನ ಬಳಿಗೆ ಬೆಚ್ಚೂತಲ್ ಅಂದು ಹೋಗಲ್ ಆತನ ಬಳಿಗೆ ಆ, ಆ, ಆ. ಬೆಚ್ಚೂತ ಅಂದು ಹೋಗಲಾತನ ಬಳಿಗೆ ಬೆಚ್ಚೂತಲಂದು ಹೋಗಲಾತನ ಬಳಿಗೆ ಆಗ ನಾಚುತ ಹಿಂದಕ್ಕಾಗಿ ಬರುವಳೊಮ್ಮೆ ಆಗ ನಾಚುತ ಆಗ ನಾಚುತ ಆಗ ನಾಚುತ ಹಿಂದಕ್ಕಾಗಿ ಬರುವಳೊಮ್ಮೆ ಆಗ ನಾಚುತ 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 ಹಿಂದಕ್ಕಾಗಿ ಬರುವ
ತರು